ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೇಘಾ ಕನ್ನಡ ವ್ಲಾಗ್. ನೋಡಿ, ನನ್ನ ಮಗಳು ನನ್ನನ್ನೇ ಅಣಕ್ಸ್ ಮಾತಾಡ್ತಾ ಇದ್ದಾಳೆ. ಹಾಗೆ ನಾನು ಏನು ಮಾಡ್ತೀನೋ ಅದನ್ನ ಮಾಡಬೇಕು ಒಟ್ಟು. ಏನಿಲ್ಲ, ಇವತ್ತು ಮಾರ್ನಿಂಗು ಎಲ್ಲ ಸ್ನಾನ ಪೂಜೆ ಎಲ್ಲ ಆಯಿತು. ಸೊ ಸುಮ್ಮನೆ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಹಾಗಾಗಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇವತ್ತು ಸಂಜೆ ಸ್ವಲ್ಪ ಕೆಲವೊಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ. ಅಂದರೆ ನನ್ನ ಮಗಳಿಗೋಸ್ಕರ ಒಂದು ಗಿಫ್ಟ್ ಕೊಡ್ಸೋಣ ಅಂತ. ಮತ್ತು ಇಲ್ಲೇ ಎಕ್ಸಿಬಿಷನ್ ಇದೆ, ಸೊ ಕರ್ಕೊಂಡು ಹೋಗ್ಬರೋಣ. ಅವಳಿಗೂ ಸ್ವಲ್ಪ ಚೇಂಜಸ್ ಇರುತ್ತೆ, ಖುಷಿ ಪಡ್ತಾಳೆ ಅಂತ. ಶಿವಮೊಗ್ಗ ಉತ್ಸವ ಕರ್ಕೊಂಡು ಹೋಗಿದ್ದೆ, ಆದರೂ ಇಲ್ಲೂ ಇದೆಯಲ್ಲ ಹೋಗೋಣ ಅಂತ ಅಷ್ಟೇ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇವತ್ತು ತಿಂಡಿ ಏನು ಮಾಡಿದ್ದೆ, ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ಆ ರೆಸಿಪಿ ಸ್ವಲ್ಪ ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಡು ಬನ್ನಿ. ಕುಕ್ಕರಲ್ಲಿ ಅಕ್ಕಿ, ಹೆಸರುಬೇಳೆ, ತೊಗರಿಬೇಳೆ ಎರಡು ಹಾಕ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ನೀರಲ್ಲಿ ಹಾಕಿ ತೊಳೆದಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಟೊಮೊಟೊ, ಈರುಳ್ಳಿನೂ ಬೇಕು. ಮಿಕ್ಸಿ ಜಾರಿಗೆ ಸ್ವಲ್ಪ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಲಾಸ್ಟಿಗೆ ಕುಕ್ಕರಿಗೆಲ್ಲ ಹಾಕಿ ತರಕಾರಿ, ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕಿ ವಿಷಲ್ಲಿ ಕುಕ್ಕರ್ ಮುಚ್ಚಿ ಗ್ಯಾಸಿಗೆ ಇಡಬೇಕು. ಒಂದು 5-6 ವಿಷಲ್ ಸಾಕು. ಹುಣಸೆ ಹುಳಿನೂ ಸೈಡಲ್ಲಿ ನೆನೆ ಇಟ್ಕೊಂಡಿರಿ. ಈ ಕಡೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಏಲಕ್ಕಿ, ಆಮೇಲೆ ಮಸಾಲೆ ಸಾಮಾನೆಲ್ಲ ಹಾಕಿ ರುಬ್ಬಿರೋದನ್ನು ಹಾಕ್ಕೊಂಡು ಸ್ವಲ್ಪನ ಹುಣಸೆ ಹುಳಿ ಇರುತ್ತಲ್ಲ, ಆ ಹುಣಸೆ ಹುಳಿನೂ ಇದಕ್ಕೆ ಹಾಕ್ಕೊಂಬಿಡ್ಬೇಕು. ಆಮೇಲೆ ಲಾಸ್ಟಲ್ಲಿ ಬಿಸಿಬೇಳೆಬಾತ್ ಪೌಡರ್ ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಕುದಿಸ್ಬೇಕು. 5-6 ವಿಷಲ್ ಆದಮೇಲೆ ಈ ಥರ ಆಗಿರುತ್ತದು. ಇದು ಚೆನ್ನಾಗಿ ಕುದ್ದಿರೋದನ್ನು ವಿಷಲ್ ಹೊಡೆದಿರೋ ರೈಸು ವೆಜಿಟೇಬಲ್ಸಿಗೆ ಹಾಕಿ ಚೆನ್ನಾಗಿ ಗೂರಾಡಿಬಿಟ್ರೆ ಬಿಸಿಬೇಳೆಬಾತ್ ರೆಡಿ. ನೋಡಿ ಎಷ್ಟು ಟೇಸ್ಟಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಸೊ ಈವ್ನಿಂಗ್ ನನ್ನ ಹಸ್ಬೆಂಡ್ ಬಂದರು. ನೋಡಿ ನನ್ನ ಮಗಳು ಹೇಗೆ ಪೂಸಿ ಹೊಡಿತಿದ್ದಾಳೆ, ಪಾಪ ಕರ್ಕೊಂಡು ಹೋಗು ಅಂತ. ಸೊ ಬೇಗ ರೆಡಿ ಆದ್ವಿ, ಹೋಗಿ ಕಾರಲ್ಲಿ ಕುತ್ಕೊಂಡ್ವಿ. ನೋಡ್ತಾ ಇದ್ದೀರಲ್ವ. ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಇವಾಗ. ಫಸ್ಟು ನಾವು ಕಾರ್ ನೋಡೋಣ. ನನ್ನ ಮಗಳಿಗೆ ರಿಮೋಟ್ ಕಾರ್ ಬೇಕು ಅಂತ ಕೇಳ್ತಾನೆ ಇದ್ಲು. ಸೊ ಫಸ್ಟ್ ಅಲ್ಲಿ ಹೋಗೋಣ ಅಂದ್ಕೊಂಡು ಹೊರಟ್ವಿ. ಸೊ ಹೋಗ್ತಿದ್ದೀವಿ ಅಂಗಡಿಗೆ. ತುಂಬ ಸೈಕಲ್ಗಳೇ ಇದ್ದವು ಅಲ್ಲಿ. ತುಂಬ ಸೈಕಲ್ ಕಲೆಕ್ಷನ್ ಜಾಸ್ತಿನೇ ಇತ್ತು, ಬಟ್ ಕಾರ್ ಕಲೆಕ್ಷನ್ ಮಾತ್ರ 2 ಇದ್ದಿದ್ದು. ಜೀಪ್ ಇತ್ತು 4-5. ನನ್ನ ಮಗಳು ಜೀಪ್ ಬೇಡ ಅಮ್ಮ, ಕಾರ್ ಅಂತ ಇದ್ಲು. ಸೊ ಅದರಲ್ಲಿ ಒಂದಷ್ಟು ಸರಿ ಇಲ್ಲ ಅಂದರು. ಇದ್ದಿದ್ದೇ ಒಂದು ಯೆಲ್ಲೋ ಕಲರಿಂದು. ಸೊ ಹಾಗಾಗಿ ನೋಡೋಣ ಅಂತ ತೆಗೆಸಿ ನೋಡಿದೆ, ಆದ್ರೂ ಅಷ್ಟು ಲೈಕ್ ಆಗಲಿಲ್ಲ. ನಮ್ಮ ಮನೆಯವರು ಹೇಳಿದ್ರು ನೋಡೋಣ, ಶಿವಮೊಗ್ಗಲ್ಲಿ ಹೋದಾಗ ಇನ್ನೊಂದು ಸಲ ನೋಡ್ಕೊಂಬರೋಣ, ಅಲ್ಲಿ ಕಲೆಕ್ಷನ್ಸ್ ಇರುತ್ತೆ ಅಂತ. ಸೊ ಹಾಗಾಗಿ ನೋಡ್ಕೊಂಡು ಬಂದ್ವಿ ಅಷ್ಟೇ. ಕೊಡ್ಸೋಕ್ಕಾಗಲಿಲ್ಲ, ಕೊಡಿಸ್ತೀನಿ ಆದರೆ ಬಿಡಲ್ಲ. ಹಾಗೆಯೇ ಬಂದ್ವಿ. ಚೆನ್ನಾಗಿರೋ ಉತ್ಸವ. ನನ್ನ ಮಗಳು ಫುಲ್ ಖುಷಿ, ಅಮ್ಮ ಅಂತಿದ್ಲು ಕಾರಲ್ಲೇ. ಹೋಗಿ ಹೇಳಿದ್ವಿ. ನಮ್ಮ ಹಸ್ಬೆಂಡು ಟಿಕೆಟ್ ತೊಗೊಳೋದಕ್ಕೆ ಹೋದರು. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ನಾನು ಅವಾಗ. ಹಾಗೆ ನನ್ನ ಮಗಳು ಫುಲ್ ಹ್ಯಾಪಿ ಅಲ್ಲ. ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದಾರೆ. ಹಾಗೆ ಒಳಗೆ ಎಂಟ್ರಿ ಕೊಟ್ವಿ. ಹೋಗ್ತಿದ್ದಂಗೆ ಎಲ್ಲ ಪ್ರಾಣಿಗಳು ಎಲ್ಲ ಏನೇನೋ ಫೋಟೋಸ್ ಎಲ್ಲ ಇದ್ವು. ಒಳಗೆ ಹೋಗ್ತಾನೆ ಬರ್ಡ್ಸ್ದು ಫಸ್ಟ್ ಇದ್ದಿದ್ದು ಚೆನ್ನಾಗಿದ್ವು ಬರ್ಡ್ಸು. ಅದ್ರ ನೇಮ್ ಏನು ಹಾಕಿರಲಿಲ್ಲ ಅವರು. ನೇಮ್ ಹಾಕಿದರೆ ಗೊತ್ತಾಗೋದು ಅನಿಸುತ್ತೆ. ಕೆಲವೊಂದು ನನಗೆ ಗೊತ್ತಿತ್ತು ಅಷ್ಟೇ, ನೇಮ್ ಇರಲಿಲ್ವಲ್ಲ. ಸೊ ಹಾಗಾಗಿ ಗೊತ್ತಾಗಲಿಲ್ಲ. ಚೆನ್ನಾಗಿತ್ತು ಎಲ್ಲ. ನನ್ನ ಮಗಳು ನೋಡಿ ಖುಷಿಪಟ್ಲು. ಮೇಯ್ನ್ ಅದೇ ಅಲ್ವ ಬೇಕಾಗಿರೋದು. ಏನೋ ಒಂಥರ ಖುಷಿ. ಅಮ್ಮ ಇದು ಅಂತಾನೇ ಇದ್ಲು. ಹಾಂ ಪುಟ್ಟ ಅದೇ ಇದು ಅಂತಿದ್ದೆ. ಪಪ್ಪ ಮಗಳು ಇಬ್ಬರು ನೋಡ್ಕೊಂಡು ಹೋಗ್ತಾಯಿದ್ರು. ಇವತ್ತು ನನ್ನ ಕೈ ಬಿಟ್ಟು ಚೆನ್ನಾಗಿ ಆಟ ಆಡಿದ್ಲು. ನೋಡ್ತಾ ಇದ್ದೀರಲ್ವಾ. ನೋಡಿ ಸ್ನೇಕ್ಸ್ ಮಲಗಿದೆ, ಅದನ್ನು ನೋಡಿದ್ಲು. ಇದು ಯಾವುದೋ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು. ನೋಡ್ತಾ ಹೋದ್ವಿ. ತುಂಬ ಥರ ವೆರೈಟಿ ಬರ್ಡ್ಸು ಎಲ್ಲ ಇದ್ವು. ನನ್ನ ಮಗಳಂತೂ ಪಪ್ಪನ ಕೈಯೇ ಬಿಡಲಿಲ್ಲ. ನನಗಂತೂ ಫುಲ್ ಹ್ಯಾಪಿ. ಏನೋ ಬೆಳಗ್ಗೆಯಿಂದ ನೋಡ್ಕೊಂಡಿರ್ತೀವಲ್ವ. ಸೊ ಈ ಥರ ಹೋದಾಗೆಲ್ಲ ಪಪ್ಪನ ಜೊತೆ ಇರ್ತಾಳೆ.
ಡಾಗಿ ಡಾಗಿ ಅಮ್ಮ ಅಂತ ಇದ್ಲು. ಡಾಗಿ ನೋಡ್ತಾ ಇದ್ಲು ತುಂಬ ಹೊತ್ತು. ಹಾಗೆ ಏನೇನೋ ಇವು ಗೊತ್ತಿಲ್ಲ, ನೇಮ್ಸ್ ಇದ್ದಿದ್ರೆ ಗೊತ್ತಾಗೋದು ಅನಿಸುತ್ತೆ, ಬಟ್ ಇರಲಿಲ್ವಲ್ಲ. ಹಾಗೇ ಒಳಗೆ ಎಂಟರ್ ಆದ್ವಿ. ಏನಿಲ್ಲ, ಅಲ್ಲಿ ಗೇಮ್ಸ್ ಹತ್ರ ಹೋಗ್ಬೇಕಷ್ಟೇ ಇವಾಗ. ನಾನು ನನ್ನ ಮಗಳು ಒಂದು ಫೋಟೋಸ್ ತೊಗೊಂಡ್ವಿ. ಚೆನ್ನಾಗಿತ್ತು ಎಲ್ಲ. ಆವಾಗಿನೂ ಎಂಟ್ರಿ ಇದ್ದಿದ್ದು 7 ಗಂಟೆಯಿಂದ ಅಂತ ಹೇಳಿದರು. ನಾವೇ ಸ್ವಲ್ಪ ಇನ್ನೂ ಅವಾಗ ಜಾಸ್ತಿ ಜನ ಇರಲಿಲ್ಲ, ಅಷ್ಟು ಕ್ರೌಡು. ಚೆನ್ನಾಗಿತ್ತು. ಹೋದ್ವಿ. ಫುಲ್ಲು ಜಿಗಿ ಜಿಗಿ ಲೈಟಿಂಗ್ಸು ಎಲ್ಲ ಒಳಗಡೆ. ನೋಡು, ನನ್ನನ್ನೇ ಬಿಟ್ಟು ಹಿಂಗೆ ಹೋಗ್ತಿದ್ದಾರೆ ಅಪ್ಪ ಮಗಳು. ಖುಷಿ ಅವಳಿಗೆ. ಒಳಗಡೆ ಲೈಟಿಂಗ್ಸ್ ಎಲ್ಲ ನೋಡಿ ನನಗೂ ಫುಲ್ ಖುಷಿ ಆಗಿಬಿಡ್ತು. ಜಿಗಿ ಜಿಗಿ ಲೈಟಿಂಗ್ಸು, ಸಾಂಗ್ ಬೇರೆ ಹಾಕಿದ್ರು, ಯಾವುದೋ ಮ್ಯೂಸಿಕ್ಕು ಚೆನ್ನಾಗಿತ್ತು. ಶಿವಮೊಗ್ಗದಲ್ಲಿ ಕರ್ಕೊಂಡು ಹೋದಾಗ ಕಾರ್ಗೆ ಮಾಡಿಬಿಟ್ಟ ಅಂತ ಎಷ್ಟು ಹೇಳಿದ್ವಿ. ನನ್ನ ತಮ್ಮನ ಮಗಳೂ ಇದ್ಲು, ಬಟ್ ಇಬ್ಬರು ಭಯಪಟ್ಟು ಬೇಡ 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 ಅಂದರು. ಬಟ್ ಈ ಸಲ ಏನೋ ಗೊತ್ತಿಲ್ಲ, ಅವಳೇ ಅಮ್ಮ ಅಮ್ಮ ಅಂತ ತೋರಿಸಿದ್ಲು, ಕೂರಿಸ್ದೆ. ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಅವ್ರ ಪಪ್ಪನೂ ಖುಷಿಪಟ್ಟರು ನೋಡಿ. ಅಲ್ಲಿ ಭಯಪಟ್ಟಿದ್ಲು, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅಂತ. ಇನ್ನೂ ಭಯಪಡಲಿಲ್ಲ. ಇನ್ನು ನಾನೇ ನಿಧಾನ ಕಣ್ರಿ ಅಂತಿದ್ದೆ ತಿರುಗಿಸೋರಿಗೆ. ಚೆನ್ನಾಗಿತ್ತು ನೋಡಿದ್ನಲ್ಲ. ಏನೋ ಮಕ್ಳು ಈ ಥರ ಆಡಿದ್ರೆ ಖುಷಿ. ನಾವೆಲ್ಲ ಆಡಿರಲ್ಲ ಈ ಥರ, ಸೊ ನಮ್ಮ ಮಕ್ಕಳು ಆಡಿದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಚೆನ್ನಾಗಿತ್ತು. ಅವಳಿಗಿಂತ ಜಾಸ್ತಿ ನಾನೇ ಖುಷಿಪಟ್ಟೆ ಅನಿಸುತ್ತೆ ಅಲ್ಲಿ. ತುಂಬ ಹ್ಯಾಪಿಯಾಗಿದ್ಲು ಮಾತ್ರ. ನೋಡಿ ಆಟ ಆಡ್ತಾ ಇದ್ದಾಳೆ. ನೋಡಿದ್ರಲ್ವಾ, ಈ ಥರ ಕರ್ಕೊಂಡು ಹೋದರೆ ಅವರಿಗೂ ಏನೋ ಒಂದು ಸ್ವಲ್ಪ ಚೇಂಜಸ್ ಸಿಗುತ್ತೆ, ಖುಷಿ ಪಡ್ತಾರೆ ಅಲ್ವಾ. ಚೆನ್ನಾಗಿತ್ತು. ಇದಾದಮೇಲೆ ನೆಕ್ಸ್ಟು ಅದೇನಂತ ಹೆಸರು ಗೊತ್ತಿಲ್ಲ, ಟ್ರೈನ್ ಗೇಮ್ ಅಂದ್ಕೊಂಡೆ ನಾನು. ಹೋಗಿ ನಾನು ನನ್ನ ಮಗಳು ಇಬ್ಬರು ಕೂತ್ಕೊಂಡ್ವಿ, ಆಟ ಆಡಿದ್ವಿ. ಅದು ಚೆನ್ನಾಗಿತ್ತು. ನಮ್ಮ ಹಸ್ಬೆಂಡಿಗೆ ವಿಡಿಯೋ ಮಾಡಿರಿ ಅಂತ ಹೇಳಿದೆ. ಒಂದು ಸ್ವಲ್ಪ ಮಾಡಿದ್ರು ಅಷ್ಟೇ ಅವರು. ಇನ್ನು ನಾನೇ ತೊಗೊಂಡೆ ವಿಡಿಯೋ ಸ್ವಲ್ಪ. ಚೆನ್ನಾಗಿತ್ತು. ಅದನ್ನು ಖುಷಿಪಟ್ಲು. ಲಾಸ್ಟ್ ಟೈಮ್ ಇದನ್ನು ಹೆದರಿದ್ಲು ಅಲ್ಲಿ ಶಿವಮೊಗ್ಗದಲ್ಲಿ ಆಡಿಸಿದಾಗ. ಈ ಸಲ ಪಪ್ಪ ನೋಡಿ ಬಾಯ್ ಅಂತಿದ್ಲು. ಚೆನ್ನಾಗಿತ್ತು. ನಾವು ಮಕ್ಕಳ ಜೊತೆ ಮಕ್ಕಳಾಗ್ಬಿಡ್ತೀವಿ ಅನಿಸುತ್ತೆ. ಬಾಯ್ ಮಾಡ್ತಿದ್ದಾಳೆ ನೋಡಿ ಪಪ್ಪಂಗೆ. ಇನ್ನೇನು 2 ಗೇಮ್ ಆಡಿದ್ದು ನಾವು, ಹೊರಟ್ವಿ. ಆ ಪಪ್ಪ ಏನೂ ಆಡಲಿಲ್ಲ ನೋಡಿ. ಪಪ್ಪನ ಥರನೇ ಜೇಬಲ್ಲಿ ಕೈ ಇಟ್ಕೊಂಡು ಹೋಗ್ತಾ ಇದ್ದಾಳೆ. ಇಲ್ಲಿಂದ ಇನ್ನೇನು ಡೈರೆಕ್ಟ್ ಸ್ವಲ್ಪ ಊಟ ಮುಗಿಸ್ಕೊಂಡೆ ಮನೆಗೆ ಹೋಗೋಣ ಅಂದ್ಕೊಂಡ್ವಿ. ಸೊ ಹೋಟೆಲಿಗೆ ಕರ್ಕೊಂಡು ಹೋದರು. ಬಾಯ್ ಮಾಡ್ತಾ ಇದ್ದಾಳೆ ಇಲ್ಲಿಂದ. ಹೋಟೆಲಿಗೆ ಹೋದ್ವಿ. ಹೋಟೆಲಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗೋಬಿ ತೊಗೊಂಡ್ವಿ, ಆಮೇಲೆ ಪರೋಟ, ಜೀರಾ ರೈಸು, ಕ್ಯಾರೆಟ್ ರೈಸು ಸ್ವಲ್ಪ ತೊಗೊಂಡು ತಿನ್ಕೊಂಬಂದ್ವಿ. ನೋಡಿರಿ ಸ್ನೇಕ್ಸ್ ಹೇಗೆ ಇಟ್ಕೊಂಡಿದ್ರು. ನೋಡಿದ್ರೇ ಭಯ ಅನ್ನಿಸ್ತು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.